ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಬಂದಿದೆ ಅಂದ್ರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಂತ ಎಲ್ರೂ ಹೇಳ್ತಿದ್ರು. ವೇಟ್, ಅದು ಬಿಗ್ಗೆಸ್ಟ್ ಮಿತ್. ತುಂಬಾ ಜನ ಏನ್ ಥಿಂಕ್ ಮಾಡ್ತಿದ್ದಾರೆ ಅಂತಂದ್ರೆ ಹೊಸ ಇನ್ಕಮ್ ಟ್ಯಾಕ್ಸ್ ಬಂದ್ಮೇಲೆ ಟ್ಯಾಕ್ಸ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ, ಮೋರ್ ಬರ್ಡನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಆಕ್ಚುಲಿ ಅದು ಕಂಪ್ಲೀಟ್ ಮಿಸ್ಕನ್ಸೆಪ್ಷನ್. ರಿಯಾಲಿಟಿ ಏನು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಮೇನ್ಲಿ ಸಿಂಪ್ಲಿಫೈ ಮಾಡಕ್ಕೆ ಅಂತಾನೆ ತರ್ತಾ ಇರೋಂಥದ್ದು. ಮೀನ್ಸ್ ಲಾ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕು, ಸೆಕ್ಷನ್ಸ್ ಎಲ್ಲ ಸಿಂಪ್ಲಿಫೈ ಮಾಡಬೇಕು, ಕನ್ಫ್ಯೂಷನ್ಸ್ ಕಡಿಮೆ ಆಗ್ಬೇಕು ಅಂತ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಹೊಸ ಆಕ್ಟ್ ಬಂದ್ಮೇಲೆ ಇಮ್ಮಿಡಿಯೇಟ್ ಆಗಿ ಟ್ಯಾಕ್ಸ್ ಸ್ಲ್ಯಾಬ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ, ಮತ್ತೆ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ರೇಟ್ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತ ಅಲ್ಲ. ಪ್ರತಿಯೊಂದು ಡಿಡಕ್ಷನ್ಸ್ ಆಗಿರ್ಬೋದು, ರೂಲ್ಸ್ ಆಗಿರ್ಬೋದು, ಸಪರೇಟ್ ಆಗಿ ಬಜೆಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಟ್ಯಾಕ್ಸ್ ಬಗ್ಗೆ ಕನ್ಫ್ಯೂಷನ್ಸ್ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ರೂಮರ್ಸ್ ನ ನಂಬೇಡಿ, ಪ್ರಾಪರ್ ಇನ್ಫಾರ್ಮೇಶನ್ ತಗೊಳ್ಳಿ. ಬಿಕಾಸ್ ಟ್ಯಾಕ್ಸ್ ಅಲ್ಲಿ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರೂ ಕೂಡ ಕಾಸ್ಟ್ಲಿ ಆಗ್ಬೋದು. ಇನ್ಕಮ್ ಟ್ಯಾಕ್ಸ್ ಅಪ್ಡೇಟ್ ನ ಸಿಂಪಲ್ ಆಗಿ ಕನ್ನಡದಲ್ಲಿ ಗೊತ್ತಾಗ್ಬೇಕಂತಂದ್ರೆ ಫಾಲೋ ಮಾಡಿ ವಿದ್ಯಾಸ್ ಆನ್ಲೈನ್ ಟ್ಯಾಕ್ಸ್ ಮಿತ್ರ.